ಇವತ್ತು ಅಯೋಧ್ಯೆಯಲ್ಲಿ ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿಯವರು ಹಾಗೂ ನೂರಾರು ಜನ ಸಾಧು ಸಂತರು ಅರ್ಚಕರ ಅಮೃತ ಹಸ್ತದಿಂದ ವಿಗ್ರಹ ಪ್ರತಿಷ್ಠಾಪನೆ ಮತ್ತು ರಾಮಲಲ್ಲನ ವಿಗ್ರಹಕ್ಕೆ ಪ್ರಾಣ ಪ್ರತಿಷ್ಠೆ ಕಾರ್ಯ ನೆರವೇರ್ತಾ ಇದೆ. ಸುಮಾರು 400 ವರ್ಷಕ್ಕಿಂತ ಹೆಚ್ಚಿನ ಹೋರಾಟಕ್ಕೆ ಜಯ ಸಂದು ಅದೊಂದು ತಾರ್ಕಿಕ ಅಂತ್ಯಕ್ಕೆ ಹೋದಂಥ ದಿನ ಇವತ್ತು. ಹಾಗೆಯೇ ನಮ್ಮ ಮೈಸೂರಿನ ಖ್ಯಾತ ಶಿಲ್ಪಿ ಅರುಣ್ ಯೋಗಿರಾಜ್ ಅವರ ಕೈಯಿಂದ ನಮ್ಮ ಮೈಸೂರಿನ ಹಾರೋಹಳ್ಳಿಯ ಗುಜ್ಜೇಗೌಡನಪುರದ ಶಿಲೆಯಿಂದ ರಾಮಲಲ್ಲನ ವಿಗ್ರಹ ರೂಪ ತಳೆದಿದೆ. ಹೀಗೆ ಮೈಸೂರು ಮತ್ತು ಅಯೋಧ್ಯೆ ನಡುವೆ ಒಂದು ಶಾಶ್ವತವಾದಂತಹ ಸಂಬಂಧ ಸೇತು ಇವತ್ತು ನಿರ್ಮಾಣವಾಗ್ತಾಯಿದೆ. ಹಾಗಾಗಿ ಮೈಸೂರಿಗರಾಗಿ ನಮ್ಮೆಲ್ಲರಿಗೂ ಭಾಳ ಖುಷಿ ಅನ್ನೋದು ಇಮ್ಮಡಿಯಾಗಿದೆ. ಇವತ್ತು ಈ ಸಂದರ್ಭದಲ್ಲಿ ನಮ್ಮ ಮೈಸೂರಿನ ಖ್ಯಾತ ಸೈಕಲ್ ಅಗರಬತ್ತಿ ಸಂಸ್ಥೆಯವರು, ವಿಶೇಷವಾಗಿ ನಮ್ಮ ಗುರು ಸರ್ ಮತ್ತು ಅವರ ಕುಟುಂಬ ವರ್ಗದವರು 111 ಅಡಿ ಉದ್ದದ ಅಗರಬತ್ತಿಯನ್ನು ತಯಾರು ಮಾಡಿ ಅರಮನೆಯ ಎದುರುಗಡೆ ಇರುವಂಥ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಪ್ರಾಂಗಣದಲ್ಲಿ ಇವತ್ತು ಅದನ್ನು ಉರಿಸುವಂಥ ಕೆಲಸವನ್ನು ಮಾಡಲಾಗಿದೆ. ಇದರಲ್ಲಿ ನಮ್ಮ ಸ್ಥಳೀಯ ಶಾಸಕರಾಗಿರುವಂತಹ ವತ್ಸಣ್ಣ ಅವರು, ಎಲ್ಲ ನಮ್ಮ ಪಕ್ಷದ ಮುಖಂಡರು, ಹಾಗೆ ಎಲ್ಲ ಸೈಕಲ್ ಅಗರಬತ್ತಿಯ ಕುಟುಂಬ ವರ್ಗದವರು ಕೂಡ ಬಂದಿದ್ದಾರೆ. ನಮಗೆ ಬಹಳ ಖುಷಿಯಾಗಿದೆ. ಇವತ್ತು ನೂರಾರು ಕಡೆ ಹೋಮ ಹವನಗಳು, ಪೂಜಾ ಪುನಸ್ಕಾರಗಳು ನಡೀತಾ ಇದೆ. ಎಲ್ಲ ಕಡೆನೂ ಕೂಡ ಇವತ್ತು ನಾವೆಲ್ಲ ಭಾಳ ಸಡಗರದಿಂದ ಭಾಗಿಯಾಗ್ತಿದ್ವಿ. ಇನ್ನು ಖುಷಿ ಕೊಡೋದು ಏನು ಅಂತಂದರೆ, ಎಲ್ಲೇ ಹೋಗ್ತಾ ಇರಲಿ, ಕಾಲೇಜ್ ಸ್ಟೂಡೆಂಟ್ಸ್ ಇರ್ಬೋದು, ಪ್ರಾಯ ಆಗಿರೋಂಥವ್ರು ಇರ್ಬೋದು, ಅವ್ರ ಸ್ಕೂಟ್ರ್ ಮೇಲೆ, ಬೈಕ್ ಮೇಲೆಲ್ಲ ರಾಮನ ಧ್ವಜವನ್ನು ಹಾಕ್ಕೊಂಡು ಓಡಾಡ್ತಿದ್ದಾರೆ. ಒಂಥರ ಇವತ್ತು ಇದು ರಾಷ್ಟ್ರೀಯ ಹಬ್ಬ. ಇದು ಒಂದು ರೀತಿ ನಮ್ಮಲ್ಲಿ ಯಾವ ರೀತಿ ರಿಪಬ್ಲಿಕ್ ಡೇ, ಇಂಡಿಪೆಂಡೆನ್ಸ್ ಡೇ ನಡೀತಾ ಇದೆ, ಇನ್ನು ಮುಂದೆ ನನಗನ್ಸುತ್ತೆ ಜನವರಿ 22 ಕೂಡ ಒಂದು ರಾಷ್ಟ್ರೀಯ ಹಬ್ಬವಾಗಿ ಆಚರಣೆ ಆಗುತ್ತೆ ಅಂತ ನನಗನ್ಸುತ್ತೆ. ನಾನು ಭಾಳ ಸರಿ ಹೇಳಿದ್ದೀನಿ, ರಾಜ್ಯ ಸರ್ಕಾರದ ಧೋರಣೆ ಬಗ್ಗೆ ಮಾತಾಡಿದ್ದೀನಿ. ಇವತ್ತು ಹೇಳೋವಂಥದ್ದು ಇಷ್ಟೇ, ಸಿದ್ದರಾಮಯ್ಯನವರು ಮಾತೆತ್ತಿದ್ರೆ ನನ್ನ ಹೆಸರಲ್ಲೂ ರಾಮ ಇದ್ದಾನೆ ಅಂತ ಹೇಳ್ತಾರೆ. ಆದರೆ ಅವರ ನಿಷ್ಠೆ ಮತ್ತು ಬದ್ಧತೆ ಯಾವಾಗಲೂ ಕೂಡ ರಹೀಮಂಗಿರುತ್ತೆ ಹೊರತು ರಾಮಂಗಿರಲ್ಲ. ಇನ್ನು ಅವರಿಂದ ಇನ್ನೇನು ನಿರೀಕ್ಷೆ ಮಾಡಲಿಕ್ಕಾಗುತ್ತೆ? ಸರ್, ಯೋಗಿರಾಜ್ ಅವರು ಒಂದು ದೊಡ್ಡ ಮಟ್ಟ ಸಾಧನೆ ಮಾಡಿದ್ದಾರೆ. ಜಿಲ್ಲಾಡಳಿತ ಆಗಲಿ ಅಥವಾ ಕನ್ನಡ ಸಂಸ್ಕೃತಿ ಇಲಾಖೆ ಅಧಿಕಾರಿ ಆಗಲಿ ಅಥವಾ DC ಅವರಾಗಲಿ ಯಾರು ಕೂಡ ಅವ್ರನ್ನ ಸಂಪರ್ಕ ಮಾಡುವಂಥ ಕೆಲಸ ಮಾಡಿಲ್ಲ. ಈ 27ನೇ ತಾರೀಕು ಅರುಣ್ ಯೋಗಿರಾಜ್ ವಾಪಸ್ ಬರ್ತಾರೆ. ನಾನು DC ಅವರಿಗೂ ಮಾತಾಡ್ತೀನಿ, ಜಿಲ್ಲಾಡಳಿತಕ್ಕೂ ಮಾತಾಡ್ತೀನಿ. ಅವ್ರು ಬಂದಾಗ ನಾವು ನಮ್ಮ ಶಾಸಕರಾಗಿರೋ ವತ್ಸಣ್ಣ ಅವರು, ನಮ್ಮ ಪಕ್ಷದ ಅಧ್ಯಕ್ಷರಾಗಿರುವಂಥ ನಾಗೇಂದ್ರಣ್ಣವರು, ನಾವೆಲ್ಲ ತೀರ್ಮಾನ ಮಾಡಿದ್ವಿ ಒಂದು ಸನ್ಮಾನ ಇಟ್ಕೊಳ್ಬೇಕು ಅಂತೇಳಿ ಹೇಳಿ. ಖಂಡಿತ ನಮ್ಮ ಮೈಸೂರಿಗೆ ಹೆಮ್ಮೆ ಇದು. ನಮ್ಮ ಮೈಸೂರಿನ ಶಿಲ್ಪಿ ರಾಮಲಲ್ಲ ವಿಗ್ರಹವನ್ನು ನಿರ್ಮಾಣ ಮಾಡಿದ್ದಾರೆ ಅಂತೇಳಿ ಹೇಳಿದರೆ ಎಲ್ಲರೂ ಮೈಸೂರಿಗರಾಗಿ ನಾವು ಖುಷಿ ಪಟ್ಕೊಳ್ಳೇಬೇಕು. ಇಡೀ ದೇಶನೇ ಅವ್ರ ಬಗ್ಗೆ ಖುಷಿ ಪಡ್ತಾ ಇದೆ. ನಾವು ಅವ್ರಿಗೆ